ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು. ಅಜಿತ್ ಹನುಮಕ್ಕನವರದು ಹೊಸ ಕಥೆಯೊಂದು ಟೆಲಿಕಾಸ್ಟ್ ಆಗ್ತಾ ಇದೆ ಎಲ್ಲ ಕಡೆ. ಸೊ ಏನಿದು ಪ್ರಕರಣ? ಅಜಿತ್ ಹನುಮಕ್ಕನವರ್ ಮಡದಿ ಹೆಂಡತಿ ಮಿಸ್ಸಸ್ ಯಾವುದೋ ಒಂದು ಹಗರಣದಲ್ಲಿ ಸಿಗಾಕೊಂಡಿದ್ದಾರೆ. ಅಡ್ಡದಾರಿಯಲ್ಲಿ ಸುಮಾರು ಕೋಟಿಗಳನ್ನು ನುಂಗಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಮತ್ತು ಅದು ಅಲ್ಲದೆ ಸುವರ್ಣ ನ್ಯೂಸ್ನಿಂದ ಅಜಿತ್ ಹನುಮಕ್ಕನವರಿಗೆ ಕಿಕ್ ಔಟ್ ಆಗಿದೆ. ಅದಕ್ಕೂ ಇದಕ್ಕೂ ಸಂಬಂಧ ಇದೆಯಾ? ಮತ್ತು ಮನೆ ಬೇರೆ ಭರ್ಜರಿಯ ಕಟ್ಟದ್ರಲ್ಲ ಇತ್ತೀಚೆಗೆ. ಆ ಹಣ ಎಲ್ಲಿಂದ ಬಂತು? ಎಲ್ಲಕ್ಕೂ ಒಂದಕ್ಕೊಂದು ಲಿಂಕ್ ಆಗಿದೆಯಾ? ಸ್ವಲ್ಪ ನನ್ನ ಕಡೆಯಿಂದ ಏನು ಮಾಹಿತಿ ಪಡ್ಕೊಂಡಿದ್ದೀನಿ ಅದರ ಆಧಾರದ ಮೇಲೆ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ಸಹನಾ ಭಟ್, ಅಜಿತ್ ಹನುಮಕ್ಕನವರ್ ಹೆಂಡತಿ, ವೈಫ್, ಅವರ ಹೆಸರಿನಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇರೋದೇನು ಅಂದರೆ, ಒಂದು ಕಂಪನಿ ಇದೆ. ಏನಾದರೂ ರೈಟ್ ಮೀಡಿಯಾ ಟೆಕ್ ಅಂತ ಒಂದು ಕಂಪನಿ. ಆ ಕಂಪನಿಯಲ್ಲಿ ಕೇವಲ 10,000 ರೂಪಾಯಿ ಶೇರ್ ಹಾಕಿ ಇವರು ಸಹ ಒಂದು ಪಾಲುದಾರರಾಗಿದ್ದಾರೆ. ಯಾರು? ಸಹನಾ ಭಟ್ ಅಂತ, ಅಜಿತ್ ಹನುಮಕ್ಕನವರ್ ಹೆಂಡತಿ. ಸೊ ಅದರಲ್ಲಿ ಏನು ತಪ್ಪು ಅಂತೀರಾ? 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ಕಂಪನಿ ದೊಡ್ಡ ದೊಡ್ಡ ಕೋಟ್ಯಾಂತರ ರೂಪಾಯಿಗಳ ಪ್ರಾಜೆಕ್ಟ್ಗಳನ್ನು ಅಥವಾ ಟೆಂಡರ್ಗಳನ್ನು ಸರ್ಕಾರದಿಂದ ತಗೊಳುತ್ತೆ, ಸರ್ಕಾರದ ಡಿಪಾರ್ಟ್ಮೆಂಟಿಂದ ತಗೊಳುತ್ತೆ, ಕೋಟ್ಯಾಂತರ ರೂಪಾಯಿ ವಸ್ತುಗಳನ್ನು ಪೂರೈಕೆ ಮಾಡುತ್ತೆ. ಆ ನಂತರ ಆರೋಪಗಳು ಕೇಳಿ ಬರ್ತವೆ, ಕಳಪೆ ಗುಣಮಟ್ಟದ ಪ್ರಾಡಕ್ಟ್ಗಳು, ಒಂದಕ್ಕೆ 4 ಪಟ್ಟು 5 ಪಟ್ಟು ಬೆಲೆ ಏರಿಕೆ ಮಾಡಿ ಆ ಮೂಲಕ ಸರ್ಕಾರದ ಹಣವನ್ನು ಲೂಟಿ ಹೊಡೆದಿದ್ದಾರೆ. ಮೊದಲು ವಸ್ತುಗಳನ್ನು ಪೂರೈಕೆ ಮಾಡಿ ಆ ನಂತರ ಟೆಂಡರ್ ಕರೆಯಲಾಗಿದೆ. ಇದೊಂದು ಸೆಟ್ಟಿಂಗ್. ಅದು ಯಾರ್ದು? ಇಲಾಖೆ. ಇದು ಬೇರೆ ಒಂದು ವಿಚಿತ್ರ. ಯಾರ ವಿರುದ್ಧ ದಿನ ಬೆಳಗಾದ್ರೆ ಅಜಿತ್ ಹನುಮಕ್ಕನವರು ವಿಷ ಕಾರ್ತಾ ಇರ್ತಾನೋ, ಅವನು ವಿಷ ಕಾರೋದೇ ಬೇರೆ ಏನೂ ಇಲ್ಲ. ಸಮಾಜದಲ್ಲಿ ಹಿಂದೂ ಮುಸ್ಲಿಂ ವಿಷ ಕಾರೋದು, ಜಾತಿ ನಡುವೆ ತಂದಿಕ್ಕೋದು, ಬಿಜೆಪಿಯ ಗುಲಾಮಗಿರಿ ಮಾಡೋದು, ನರೇಂದ್ರ ಮೋದಿಗೆ ಬಕೆಟ್ ಹಿಡಿಯೋದು, RSS ಪಾದಗಳಿಗೆ ಬೀಳೋದು. ಇದನ್ನು ಬಿಟ್ರೆ ಈ ಅಜಿತ್ ಹನುಮಕ್ಕನವರಿಗೆ ಬೇರೆ ಉದ್ಯೋಗ ಇಲ್ಲ. ಅದನ್ನೇ ಅವನು ಉದ್ಯೋಗ ಅಂತ ಹೇಳ್ಕೊಂಡು ಮಾಡ್ತಿರೋದು. ನಾವೆಲ್ಲ ಯಾವ ಕೆಲಸಗಳನ್ನ ನಾಚಿಕೆಗೇಡು ಅಂತ ಪರಿಗಣಿಸ್ತೀವೋ ಅವನದನ್ನ ಉದ್ಯೋಗ ಅಂದ್ಕೊಂಡು ಮಾಡ್ತಿದ್ದಾನೆ. ಆ ಮೂಲಕ ಬಂದ ಕಾಸಲ್ಲಿ ಜೀವನ ನಡೆಸ್ತಿದ್ದಾನೆ. ಸೊ ಅವನು ಬಾಳದು. ಆದರೆ ಅಂಥವನಿಗೆ ಯಾವ ವ್ಯಕ್ತಿ ದಿನ ಬೆಳಗಾದ್ರೆ ತನ್ನ ಪಾರ್ಟಿಯನ್ನ ಮತ್ತು ತನ್ನನ್ನು ಸಹ ಸೇರಿಸಿದಂತೆ ಸುಳ್ಳು ಆರೋಪಗಳನ್ನೇ ಮಾಡಿ ಜನರಲ್ಲಿ ದ್ವೇಷ ಬಿತ್ತ ಕೆಲಸ ಮಾಡ್ತಿದ್ದಾನೋ ಅಂಥ ವ್ಯಕ್ತಿಯ ಹೆಂಡತಿ ಪಾಲುದಾರಿಕೆಯಲ್ಲಿರುವಂತಹ ಕಂಪನಿಗೆ ಟೆಂಡರ್ಗಳನ್ನು ಕೊಟ್ಟಿದೆ ಅನ್ನೋದು ಸಹ ಬೇರೆ ಅರ್ಥಗಳನ್ನು ಮೂಡಿಸ್ತವೆ. ಯಾಕಂದ್ರೆ ಒಳಗೊಳಗೆ ಏನೋ ಇರುತ್ತೆ, ಹೊರಗಡೆ ಏನೋ ಇರುತ್ತೆ, ತೋರ್ಸೋಕೊಂದು ಮಾಡೋದು ಒಂದು ಅನ್ನೋ ರೀತಿಯಲ್ಲಿ ಅಂತ ಸಹ ಇರಬಹುದಾ ಅನ್ನುವಂತಹ ಪ್ರಶ್ನೆಗಳಲ್ಲಿ ಬರ್ತವೆ. ಸರಿ, ಇರ್ಲಿ, ಏನಾಯ್ತು ಈ ಕಂಪನಿದೀಗ ಅಂದ್ರೆ, ಆ ಕಂಪನಿ ಸರ್ಕಾರಿ ಇಲಾಖೆಗೆ ಕಂಪ್ಯೂಟರ್ ಮೆಟೀರಿಯಲ್ಗಳನ್ನು, ಟೆಕ್ನಾಲಜಿ ಕಂಪನಿ ಅಲ್ವಾ, ಟೆಕ್ ಕಂಪನಿ ಸರಬರಾಜು ಮಾಡಿದೆ. ಏನೇನು ಸರಬರಾಜು ಮಾಡಿದೆ ಮತ್ತು ಅಲ್ಲಿ ಕೇಳಿ ಬರ್ತಾ ಇರುವಂತಹ ಆರೋಪಗಳೇನು ಅಂತ ಸಂಕ್ಷಿಪ್ತವಾಗಿ ಒಂದು 4-5 ಪ್ರಾಡಕ್ಟ್ಗಳಲ್ಲಿ ಹೇಳ್ಬಿಡ್ತೀನಿ. ಮೊದಲನೇದಾಗಿ ಬಯೋಮೆಟ್ರಿಕ್ಗಳು. ಬೆರಳಿಕ್ಕಿದ್ರೆ ನಿಮಗೆ ಓಪನ್ ಆಗೋದು, ಟೈಮ್ ಫಿಕ್ಸ್ ಇದು ಮಾಡೋದು, ಪಂಚಿಂಗ್ ಮಾಡೋದು ಎಲ್ಲ ಆಗುತ್ತಲ್ಲ, ಬಯೋಮೆಟ್ರಿಕ್ಗಳನ್ನು ಪರ್ಚೇಸ್ ಮಾಡಿದಾರಂತೆ. ಒಂದೊಂದು ಬಯೋಮೆಟ್ರಿಕ್ಕು ಮಾರುಕಟ್ಟೆಯಲ್ಲಿ ನಿಮಗೆ 8,000 9,000 ಹಿಂಗೆ ಸಿಗುತ್ತೆ. ಬೆಸ್ಟ್ ಕ್ವಾಲಿಟಿ 8,000 ರಿಂದ 9,000 ರೂಪಾಯಿ ಸಿಗುತ್ತೆ. ಆದರೆ 29,500 ರೂಪಾಯಿಗೆ ಇವರ ಕಡೆಯಿಂದ ಸರಬರಾಜಾಗಿದೆ ಅನ್ನುವಂಥ ಆರೋಪ ಈಗ. ಅಷ್ಟಕ್ಕೆ ಆಗಿದೆ. ಇನ್ನು 1.6 ಕೋಟಿ ರೂಪಾಯಿಗಳ UPS ಮತ್ತು ಬ್ಯಾಟ್ರಿಗಳಲ್ಲೂ ಸಹ ದೊಡ್ಡ ಅವ್ಯವಹಾರ ಆಗಿದೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಯೂಶುವಲ್ ಆಗಿ 90,000ದಿಂದ 1,00,000 ರೂಪಾಯಿ ಬೆಲೆ ಇರುವಂತಹ UPSಗಳು ಮತ್ತು ಬ್ಯಾಟ್ರಿಗಳಿಗೆ 2,86,000 ರೂಪಾಯಿ ಚಾರ್ಜ್ ಮಾಡಿ 1,60,00,000 ರೂಪಾಯಿಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಆರೋಪಗಳಿದ್ದಾವೆ. ಅದೇ ರೀತಿ ಇನ್ನೊಂದು ಕಂಪ್ಯೂಟರ್ ವಸ್ತುಗಳಿಗೆ 1.5 ಕೋಟಿ ರೂಪಾಯಿ ಇದೇ ರೀತಿ ಆಗಿದೆ ಅನ್ನೋ ಆರೋಪ ಇದೆ. ಇನ್ನು 3.68 ಕೋಟಿ ರೂಪಾಯಿಗಳ ಕಂಪ್ಯೂಟರ್ಗಳ ಖರೀದಿ, ಅದರಲ್ಲೂ ಸಹ ಅವ್ಯವಹಾರ ಆಗಿದೆ. ಗುಣಮಟ್ಟ ತುಂಬಾ ಕಳಪೆ ಇದೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. 85 ಆಲ್ ಇನ್ ಒನ್ ಕಂಪ್ಯೂಟರ್ಸ್ ಅಂತೆ, ಅದು 95,000 ರೂಪಾಯಿ ಬೆಲೆ ಇರುವಂತಹದ್ದು ಮಾರುಕಟ್ಟೆಯಲ್ಲಿ. ಅದಕ್ಕೆ 1.65 ಕೋಟಿ ರೂಪಾಯಿಗಳನ್ನು ಅದಕ್ಕೂ ಸಹ ಪಡ್ಕೊಂಡಿದ್ದಾರೆ. ಇಂಟರ್ನೆಟ್ ವೈಫೈ
ಏನು ವಸ್ತುಗಳು ಅಥವಾ ಪರಿಕರಗಳು ಅದಕ್ಕೊಂದು 9.14 ಕೋಟಿ, ಇನ್ಫ್ರಾಸ್ಟ್ರಕ್ಚರ್ ಸಂಬಂಧಪಟ್ಟಂತಹ ಯಾವುದೋ ಒಂದು ಕಾಮಗಾರಿ 1.5 ಕೋಟಿ ರೂಪಾಯಿಗಳು. ಹೀಗೆ ಒಂದು ಪಟ್ಟಿನೇ ಇದೆ, ಸುಮಾರು ಮಾಡಿದರಂತೆ. ಈಗ ಬರುವಂತಹ ಮುಖ್ಯವಾದ ಪ್ರಶ್ನೆ ಏನು ಅಂದರೆ, ಅಷ್ಟು ಸಣ್ಣ ಕಂಪನಿಗೆ ಇಷ್ಟು ದೊಡ್ಡ ಆರ್ಡರ್ ಹೇಗೆ ಸಿಕ್ತು ಅನ್ನೋದು ಒಂದು. ಎರಡನೇದು, ಇದಕ್ಕೆಲ್ಲ ಟೆಂಡರ್ ಕರಿಬೇಕಲ್ವಾ? ಸೊ ಟೆಂಡರ್ ಕರೀದೇ ಇರೋದಕ್ಕೆ ಒಂದು ಲೂಪ್ ಹೋಲ್ ಇದೆ ಸರ್ಕಾರದಲ್ಲಿ. ಆ ಲೂಪ್ ಹೋಲನ್ನು ಬಳಸ್ಕೊಂಡಿದ್ದಾರೆ ಇವರು. ಏನು, ಎಲ್ಲ ಸೇರಿಸಿ ಒಂದೇ ಪ್ರಾಜೆಕ್ಟು, ಒಂದೇ ಇಲಾಖೆಗೆ ಕೊಡ್ತಾ ಇರುವಂತಹ ವಸ್ತುಗಳು, ಆದರೆ ಪೀಸ್ ಮಾಡಿಬಿಡೋ ಸಣ್ಣ ಸಣ್ಣ ಅಮೌಂಟ್ಗಳಾಗಿ ಬೇರೆ 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 ಆರ್ಡರ್ಗಳು ಮಾಡಿಬಿಡೋದು. ಆಗ ಟೆಂಡರ್ ಕರೆಯೋ ಅವಶ್ಯಕತೆ ಇರಲ್ಲ. ಸಣ್ಣ ಸಣ್ಣದಾಗಿ ಮಾಡಿಬಿಟ್ಟು ಪೀಸ್ ಮಾಡಿಟ್ಟಿರೋದು, ಅದನ್ನು ಆರ್ಡರ್ ಸ್ಪ್ಲಿಟ್ಟಿಂಗ್ ಅಂತ ಕರೀತಾರೆ ಟೆಂಡರ್ ಇದರಲ್ಲಿ ಪರಿಭಾಷೆಯಲ್ಲಿ. ಆ ಆರ್ಡರ್ ಸ್ಪ್ಲಿಟ್ಟಿಂಗ್ ಮಾಡಿ ಈ ರೀತಿಯಾಗಿ ಸಣ್ಣದಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಆ ಮೂಲಕ ಸುಮಾರು ಕೋಟಿ ರೂಪಾಯಿಗಳನ್ನು ನುಂಗಿದ್ದಾರೆ ಆ ಕಂಪನಿಯಲ್ಲಿ ಸಹನಾ ಭಟ್ ಸಹ ಪಾಲುದಾರರು. ಇವನ ವಿಚಾರಕ್ಕೆ ಬರ್ತೀನಿ. ಸೊ ಇದು ಸಹನಾ ಭಟ್. ಇದು ಕೊನೆಯದಲ್ಲಿ ಇನ್ನೊಂದೇನು ಅಂದರೆ, ನಾನು ಮೊದಲೇ ಹೇಳ್ದಂಗೆ, ಮೊದಲು ಪರಿಕರಗಳನ್ನು ಸಪ್ಲೈ ಮಾಡಿಬಿಡೋದು, ಪೂರೈಕೆ ಮಾಡಿ ಆ ನಂತರ ಟೆಂಡರ್ಗಳನ್ನು ಸುಮ್ಮನೆ ನಾಮಕೆ ವಾಸ್ತೆ ಲೀಗಾಲಿಟಿ ತೋರಿಸೋದಕ್ಕೆ ಒಂದು ಟೆಂಡರನ್ನು ಮಾಡುವಂತಹ ಪ್ರಕ್ರಿಯೆಗಳು ಸುಳ್ಳು ಏನೇನೋ ಮಾಡಿದ್ದಾರೆ ಅನ್ನುವಂಥದ್ದು ಆರೋಪ. ಇದು ಚರ್ಚೆಗೆ ಬಂದಿರುವಂತಹ ಆರೋಪ. ಅಂಕಿಅಂಶಗಳು, ಸಣ್ಣ ಪುಟ್ಟ ಅಂಕಿಅಂಶಗಳು ನಾನು ಕೊಟ್ಟಿದ್ದೀನಿ, ಪೂರ್ಣ ವಿವರಗಳನ್ನು ಕೊಡ್ತಾ ಇಲ್ಲ ನಾನು, ಯಾಕಂದ್ರೆ ನಾನು ವಿಡಿಯೋಗಳನ್ನು 10 ನಿಮಿಷ 12 ನಿಮಿಷದ ಒಳಗಡೆ ಇಡುವಂಥ ಪ್ರಯತ್ನ ಮಾಡ್ತೀನಿ. ಸೊ ಈಗ ಬರ್ತಿರುವಂತಹ ಪ್ರಶ್ನೆ ಏನು ಅಂದರೆ, ಇದಕ್ಕೆ ಸಂಬಂಧಪಟ್ಟಂತೆ ಯಾರ ಪ್ರಭಾವಕ್ಕೆ ಒಳಗಾಗಿ ಈ ಟೆಂಡರ್ಗಳು ಅಥವಾ ಇಷ್ಟು ದೊಡ್ಡ ಇದು ನಡೆಯೋದಕ್ಕೆ ಸಾಧ್ಯ ಆಯಿತು? ಅಜಿತ್ ಹನುಮಕ್ಕನವರದ್ದು ಪ್ರಭಾವ ಇದೆಯಾ? ಯಾಕೆಂದ್ರೆ ಅವನು ಏನೋ ಸುಳ್ಳು ಹೇಳ್ಕೊಂಡೆ ಬದುಕ್ತಿರ್ಲಿ, ಬೆಂಕಿ ಹಚ್ಚೋ ಕೆಲಸನೇ ಮಾಡ್ತಿರ್ಲಿ, ಒಂದು ಪ್ರಭಾವ ಅಂತೂ ಇದೆ. ಯಾಕೆಂದ್ರೆ ಅಷ್ಟು ದೊಡ್ಡ ಚಾನಲ್ ಅಲ್ಲಿ ಕೂತ್ಕೊಂಡಿದ್ದಾನೆ, ದೊಡ್ಡ ಸ್ಥಾನದಲ್ಲಿದ್ದಾನೆ. ರಾಜಕಾರಣಿಗಳು ಸಹ ಎದುರ್ತಾರೆ, ಅವ್ರ ಬಗ್ಗೆ ಏನಾದರೂ ಕೆಟ್ಟ ಕೊಳಕ ರಿಪೋರ್ಟ್ಗಳನ್ನು ಮಾಡಿಬಿಟ್ರೆ ಏನು ಮಾಡೋದು ಅಂತ ಅನ್ನುವಂಥ ಭಯ ಅವ್ರಿಗಿರುತ್ತೆ. ಸೊ ಅದನ್ನೇ ಬಳಸ್ಕೊಂಡು ಇದನ್ನೆಲ್ಲ ಸಹ ಅವನ ಹೆಂಡತಿಯ ಕಂಪನಿ ಮೂಲಕ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತಾ ಅನ್ನೋದೊಂದು ಕಥೆ. ಆದರೆ ಕಳೆದ ವಾರನೇ ಭರ್ಜರಿ ಬಂಗಲೆ ಕಟ್ಟಿಸಿದ್ದಾನೆ, ಅದಕ್ಕೆ ಗೃಹ ಪ್ರವೇಶ, ಅದಕ್ಕೆ ಹೋಗಿದ್ರಲ್ಲ ಲಾಟು ರಾಜಕಾರಣಿಗಳು. ಅವ್ರು ಒಬ್ಬೊಬ್ರು ಮುಖಗಳು ನೋಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾರೆಲ್ಲ ಇವನು ಹಿಂದಿದ್ದಾರೆ, ಇವನು ಹಚ್ಚುವ ಬೆಂಕಿಯಿಂದ ಯಾರೆಲ್ಲ ಖುಷಿ ಪಡ್ತಿದ್ದಾರೆ ಅನ್ನೋದು. ಅದರಲ್ಲೂ ವಿಶೇಷವಾಗಿ RSS, ಸಂಘ ಪರಿವಾರ, BJP ಇವರು ಎಷ್ಟು ಖುಷಿಯಾಗಿ ಹೋಗಿ ಅವನನ್ನು ತಪ್ಪಿಕೊಂಡು ಮುದ್ದಾಡಿ ಬಂದರು ಆ ಕಾರ್ಯಕ್ರಮಕ್ಕೆ, ಗೃಹ ಪ್ರವೇಶಕ್ಕೆ. ಅದರ ಜೊತೆಗೆ ಬರ್ತಿರುವಂತಹ ಸುದ್ದಿ ಏನಂದ್ರೆ, ಇವನನ್ನ ಈಗ ಸುವರ್ಣ ನ್ಯೂಸ್ ಇಂದ ಕಿಕ್ಔಟ್ ಮಾಡಿಬಿಟ್ಟಿದ್ದಾರೆ. ಕಿಕ್ಔಟ್ ಮಾಡಿದ್ದಾರೆ ಅಂತ ಇಲ್ಲ, ನಾನೇ ಬಿಟ್ಟಿದ್ದು ಅಂತ ಅವನು ಹೇಳ್ಕೊಳ್ತಿದ್ದಾನೆ. ಆದರೆ ಜನ ಹೇಳ್ತಿರೋದು ಕಿಕ್ಔಟ್ ಮಾಡಿದ್ದಾರೆ, ಯಾಕೆಂದ್ರೆ ಈ ಹಗರಣದ ಕಾರಣಕ್ಕಾಗಿಯೇ ಅವನನ್ನ ಕಿತ್ತು ಬಿಸಾಕಿದ್ದಾರೆ ಅಂತ. ಈ ಹಗರಣ ಹೊರಗಡೆ ಬಂದ ತಕ್ಷಣನೇ ಚಾನಲ್ಗೆ ಮುಜುಗರ ಆಯಿತು. ಅದು ಕಾಂಗ್ರೆಸ್ ಸರ್ಕಾರದಲ್ಲಿ ಈ ರೀತಿಯಾದಂಥದ್ದು ಮಾಡ್ಕೊಂಡಿದ್ದಾನೆ, ಹಾಗಾಗಿ ಇವನನ್ನ ನಮ್ಮ ಚಾನಲಲ್ಲಿ ಇಟ್ಕೋಬಾರ್ದು, ಹೊರಗೆ ಹಾಕಬೇಕು ಅಂತ BJP ಅವ್ರ ಕಡೆಯಿಂದಲೂ ಒತ್ತಡ ಬಂದಿರಬಹುದು, ಅಥವಾ ಸುವರ್ಣ ನ್ಯೂಸೇ, ರಾಜೀವ್ ಚಂದ್ರಶೇಖರ್ ಅಲ್ಲ BJP ಅಲ್ಲಿ ಕಡೆಯಿಂದ ಲೆಕ್ಕಾಚಾರಗಳು ಆಗಿರಬೇಕು. ಈ ವ್ಯಕ್ತಿ ನಮ್ಮಲ್ಲಿ ಇರೋದಕ್ಕೆ ಲಾಯಕ್ಕಿಲ್ಲ ಇನ್ಮೇಲೆ. ಒಂದು ಆರೋಪಗಳು ಬಂದ್ಬಿಟ್ಟಿದೆ, ಇನ್ನೊಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಸೆಟ್ಟಿಂಗ್ ಇಟ್ಕೊಳ್ಳೋಷ್ಟು ಇದಾನ ಇವನು, ನಡೆದಿದೆಯಾ ಅನ್ನೋ ಅನುಮಾನಗಳ ಆಧಾರದ ಮೇಲೆ ಅವನನ್ನ ಕಿಕ್ಔಟ್ ಮಾಡಿದ್ದಾರೆ ಅನ್ನುವಂಥದ್ದು ಕೇಳಿ ಬರ್ತಾ ಇರುವ ಸುದ್ದಿ. ಬಟ್ ಅವನು ಹೇಳ್ಕೊಳ್ತಾ ಇದ್ದಾನೆ, ಅವನು ಕ್ಲಾರಿಫಿಕೇಶನ್ ಕೊಟ್ಟಿರೋದು ಊರೇನು ತೆಗೆದಿಲ್ಲ, ನಾನೇ ಹೊರಗಡೆ ಬಂದಿದ್ದೀನಿ ಅಂತ. ಅದು ಗೊತ್ತಿಲ್ಲ, ಮುಂದಕ್ಕೆ ಗೊತ್ತಾಗತ್ತೆ ಅವನೇ ಹೊರಗಡೆ ಬಂದ ಏನು ಅನ್ನೋದು. ಏನು ತುಂಬ ದಿನ ಏನು ಬಚ್ಚಿಡೋಕ್ಕಾಗಲ್ಲ, 2-3 ತಿಂಗಳು 4-5 ತಿಂಗಳಲ್ಲಿ ಯಾರೋ ಒಬ್ರು ದೊಡ್ಡ ಸ್ಥಾನದಲ್ಲಿರೋರು ಬಂದು ಒಂದು ಹೇಳಿಕೆಯನ್ನು ಚಾನಲ್ ಕಡೆಯಿಂದಲೇ ಕೊಡ್ತಾರೆ, ಅಥವಾ ಇವನೇ ಹೇಳ್ಬಿಡ್ತಾನೆ ಏನೇನಾಯಿತು ಅಂತ. ಯಾಕಂದ್ರೆ ಈ ಕ್ಷಣಕ್ಕೆ ಮಾತ್ರನೇ ಅದನ್ನೆಲ್ಲ ಮುಚ್ಚಿಡೋ ಪ್ರಯತ್ನ ಮಾಡ್ತಾರೆ, ತುಂಬ ದಿನ ಮುಚ್ಚಿಡೋಕ್ಕಾಗಲ್ಲ, ಹೊರಗಡೆ ಬಂದೇ ಬರ್ತಾರೆ. ಹಾಗಾದರೆ ಈಗ ಬರೋಂಥ ಪ್ರಶ್ನೆ, ಆ ಮನೆ ಕಟ್ಟಿದ್ದಕ್ಕೂ ಇವನು ಕೆಲಸ ಕಳ್ಕೊಂಡಿದ್ದಕ್ಕೂ ಈ ಆರೋಪಗಳಿಗೂ ಈ ಟೆಂಡರ್ ಫ್ರಾಡ್ಗೂ ಏನಾದರೂ ಸಂಬಂಧಗಳಿದಾವ? ತನಿಖೆ ಯಾಕಾಗ್ತಿಲ್ಲ? ತನಿಖೆ ಆಗಬೇಕಲ್ವಾ? ರಾಜ್ಯ ಸರ್ಕಾರ ಯಾಕೆ ತನಿಖೆ ಮಾಡ್ತಿಲ್ಲ? ಈ ರೀತಿ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ. ಅದಕ್ಕಿಂತ ದೊಡ್ಡ ಪ್ರಶ್ನೆ ಬರ್ತಿರೋದೆ, ಕೊನೆಯದಾಗಿ ಇದೇ ಕೆಲಸವನ್ನ ಬೇರೆ ಯಾರಾದರೂ ಮಾಡಿದ್ದಿದ್ರೆ
ಏನೇ ಇರಲಿ, ಅದು ನಿಜಾನೋ ಸುಳ್ಳು ಸಾಬೀತಾಗಬೇಕು, ಇನ್ನೂ ಏನು ಪಕ್ಕಾ ಇಲ್ಲ, 100% ಶೋರ್ ಇಲ್ಲ ಅಂತ ಬೊಗಳ್ಬೋದೇನೋ. ಆದರೆ ಇವನು ಅದೆಷ್ಟು ಬೊಗಳಿರ್ತಿದ್ದ, ಎಷ್ಟು ಬೊಗಳಿರ್ತಿದ್ದ. ಬ್ರಹ್ಮಾಂಡ ಭ್ರಷ್ಟಾಚಾರ ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ, ಡಿಡಿಂಗ್ 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 ಅಂತ ಹಿಂದ್ಗಡೆ ಮ್ಯೂಸಿಕ್ ಹಾಕ್ಕೊಂಡು ಕೆಟ್ಟ ಕೊಳಕ ಏನೇನೋ ರೀತಿಯಲ್ಲಿ ಅದನ್ನು ಬಿಂಬಿಸ್ಬೋದು, ಬಿಂಬಿಸಿ ಒಳ್ಳೆಯವರು ಕೆಟ್ಟವರು ಎಲ್ಲರನ್ನು ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿ ರುಬ್ಬಿ ಇಡೀ ಊರು ತುಂಬ ಸುದ್ದಿ ಹಬ್ಬಿಸ್ಬಿಟ್ಟಿರೋನು. ಅದ್ರ ಜೊತೆಗೆ ಹೇಳಿರೋನು ಇದು ಕಾಂಗ್ರೆಸ್ ಸರ್ಕಾರದ ದೊಡ್ಡ ಭ್ರಷ್ಟಾಚಾರ ಅಂತ ಹೇಳಿರೋನು. ಇದನ್ನ ಯಾಕೆ ಇವನು ಸುದ್ದಿ ಮಾಡಲಿಲ್ಲ? ಸುದ್ದಿ ಮಾಡಲೇ ಇಲ್ಲ ಇದನ್ನ. ಸೊ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಏನೇನಾಗಿರಬಹುದು, ಹೇಗೆಲ್ಲ ಆಗಿರಬಹುದು ಅಂತ. ಇನ್ನು ನನಗಿರುವ ಕೊನೆಯ ಅನುಮಾನ ಅಂದರೆ ಈ ವಿಚಾರಗಳು ಏನೇನು ಬಂದಿದೆ ಇದರಲ್ಲಿ ಸಹನಾ ಭಟ್ ನಿಜವಾಗ್ಲೂ ಭಾಗಿಯಾಗಿದ್ದಾರಾ, ಅಥವಾ ಆಕೆಯ ಹೆಸರನ್ನ ಇಟ್ಕೊಂಡು ಸ್ವತಃ ಇವನೇ ಅಜಿತ್ ಹನುಮಕ್ಕನವರೇ ಏನಾದರೂ ಮಾಡಿದಾನಾ, ಅಥವಾ ಬೇರೆ ಇದೆಲ್ಲ ಗಾಳಿ ಸುದ್ದಿ ಇನ್ನೇನೋ ಸುದ್ದಿಗಳು ಅನ್ನೋ ರೀತಿಯಲ್ಲಿ ಮುಂದೆ ಹೊರಗಡೆ ಬರುತ್ತಾ ಗೊತ್ತಿಲ್ಲ. ಒಟ್ಟಾರೆಯಾಗಿ ಅಜಿತ್ ಹನುಮಕ್ಕನವರ ಹೆಂಡತಿ ಹೆಸರಲ್ಲಿ ಇರುವಂತಹ ಒಂದು ಕಂಪನಿಯ ಮೂಲಕ ಆಗಿರುವಂತಹ ವ್ಯವಹಾರಗಳು ಈಗ 100% ಅಲ್ಲಿ ಏನೋ ಒಂದು ಫಿಶಿ ಭ್ರಷ್ಟಾಚಾರ ಅನ್ನುವಂತಹ ಕಳಂಕಕ್ಕೆ, ಆರೋಪಕ್ಕೆ ದೊಡ್ಡ ಮಟ್ಟದಲ್ಲಿ ಗುರಿಯಾಗಿದೆ. ಸರ್ಕಾರ ಈಗ ತನಿಖೆ ಮಾಡಬೇಕು. ತಪ್ಪಿತಸ್ಥರು ಯಾರೇ ಇದ್ದರು ಕಠಿಣ ಕ್ರಮ ಆಗಬೇಕು. ಮಾಡ್ತಾ ಇದ್ದ ಸರ್ಕಾರ ಗೊತ್ತಿಲ್ಲ, ಏನು ಸೆಟ್ಟಿಂಗು ನೋಡಬೇಕು ಅಷ್ಟೇ. ಸೊ ಮುಂದೆ ಏನಾದರೂ ಇದ್ರ ಬಗ್ಗೆ ಬೆಳವಣಿಗೆಗಳಾದರೆ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಖಂಡಿತ ಮಾಡ್ತೀನಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.